ಅಯ್ಯೋ, ಈ ಶೂಸಲ್ಲಿ ಇನ್ನೂ ತುಂಬ ಅಡ್ಜಸ್ಟ್ ಆಗೋಕ್ಕಿದೆ ಗುರು. ಗೇರ್ ಹಾಕೋಕ್ಕೆ ಬ್ರೇಕ್ ಹೊಡಿಯೋಕ್ಕೆ ಭಾರಿ ಕಷ್ಟ ಆಯ್ತುಂಟು. ಬಟ್ ಕಾಲ ಕಳೆದಂತೆ ಕಾಲಿಗೆ ಸೆಟ್ ಆಗುತ್ತೆ. ಸೊ ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಮೋಕ್ಷಿತ್ ನಂಜಪ್ಪ ಬ್ಲಾಗ್ಸ್ ಆ್ಯಂಡ್ ನಾನು ನಿಮ್ಮ ಮೋಕ್ಷಿತ್. ಇವತ್ತು ಹೋಗ್ತಾ ಇದ್ದೀನಿ ಸೋಮವಾರಪೇಟೆ, ಕುಶಾಲನಗರ, ಸೊಂಟಿಗೊಪ್ಪ, ಹುದುಗೂರು. ಕೆಲಸಗಳಿದೆ ಗುರು. ಇವತ್ತು ರೈಡಿಂಗ್ ಜಾಕೆಟೇನು ಹಾಕ್ಕೊಂಡಿಲ್ಲ, ರೈಡಿಂಗ್ ಶೂಸ್ ಮಾತ್ರ ಹಾಕ್ಕೊಂಡು, ಮತ್ತು ಟ್ರಯಲ್ದು ಏನದು ಎಂತ ಹೇಳ್ತಾರೆ ಅದಕ್ಕೆ, ಲಾಂಗ್ ಸ್ಲೀವ್ ಶರ್ಟ್ ಹಾಕ್ಕೊಂಡಿದ್ದೀನಿ. ದೊಡ್ಡದಾಗಿ ಎಲೆಕ್ಷನ್ ಟೈಮಲ್ಲಿ ಮನೆಗೆ ಬರೋರು ಈಗ ನಮ್ಮ ಮನೆ ಬರೋಕ್ಕೆ ನಮಗೊಂದು ಒಳ್ಳೆ ರೋಡ್ ಇಲ್ಲ ಗುರು. ನಾಚಿಕೆ ಆಗಬೇಕು ನಮ್ಮ ಸರ್ಕಾರಕ್ಕೆ. ದೇವರನಾಗ್ಲಿ ಹೇಳ್ತೀನಿ, ಬರೀ ನಮ್ಮವ್ರದ್ದು ಅಂತಲ್ಲ, ಎಲ್ಲ ಕಡೆನೂ ಇದೆ ಹಣೆ ಬರ. ಅವ್ರುಗಳು ಮಾತ್ರ 100,000 ಕೋಟಿ ಮಾಡ್ಕೊಂಡು ಓಡಾಡ್ತಿರ್ತಾರೆ. ನಮಗೆ ಮಾತ್ರ ಒಂದು ಒಳ್ಳೆ ರೋಡ್ ಕೊಡೋಕ್ಕಾಗೋದಿಲ್ಲ. ವರ್ಷ ಬಿಟ್ಟಕ್ಕೆ 5 ವರ್ಷಕ್ಕೊಂದು ಒಳ್ಳೆ ರೋಡು. ಅದು ಯಾವುದೇ ಪಾರ್ಟಿ ಇರಲಿ, ನಾನು ಯಾವುದೇ ಅಲ್ಲ ಅಂತ ಮೆನ್ಷನ್ನು ಮಾಡಲ್ಲ, ಯಾವುದು ಬೇಕಾದ್ರೂ ಇರಲಿ, ಅದೇನು ಕಥೆನೋ. ಪಬ್ಲಿಕ್ಸಿಗೆ ಓಡಾಡೋಕ್ಕೆ ಒಂದು ಮೂಲಭೂತ ಸೌಕರ್ಯನೇ ಇಲ್ಲ ಕರೆಕ್ಟಾಗಿ. ಎಲ್ಲೋ 4 ಕಡೆ ರೋಡ್ ಮಾಡೋದಕ್ಕೆ ಅದನ್ನ ಎಲ್ಲ ಇಂಡಿಯಾದಲ್ಲಿರೋ ಪ್ರಾಬ್ಲಮ್ಸ್ ಎಲ್ಲ ಸಾಲ್ವ್ ಅದರ ಥರ ನ್ಯೂಸ್ಗಳಲ್ಲಿ ಬೇರೆ ಕೊಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಮೇಯ್ನಾಗಿ ಬೇಕಾಗಿರೋದೆ ಹಳ್ಳಿ ರೋಡು. ಇಲ್ಲ ಅಂದರೆ ಭಾರಿ ಕಷ್ಟ ಇದೆ. ಒಂದು 500 ಫ್ಯೂಲ್ ಹಾಕ್ಸ್ಕೊಂಡೆ ಬನ್ನಿ. ಮೊನ್ನೆ ಬರ್ಬೇಕಾದ್ರೆ ಆಲ್ಮೋಸ್ಟ್ 1000 ರೂಪೀಸ್ ಫ್ಯೂಲ್ ಹಾಕ್ಸಿನಿ ಮೈಸೂರಿಂದ. ಈಗ ಒಂದು 500 ಹಾಕ್ಸಿದೆ. ಇನ್ನು ಅಲ್ಲಿ ಆ ಕಡೆ ಸ್ವಲ್ಪ ಮಾದಾಪುರ ರೋಡಿಗೆ ಹೋದ್ಮೇಲೆ ಇದರದ್ದು ಪರ್ಫಾರ್ಮೆನ್ಸ್ ಬಗ್ಗೆ ಎಲ್ಲ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡ್ತೀನಿ. ನಿಂಬೇಳಿ ಕಟ್ಬಿಟ್ಟು ಮಾತಾಡ್ಬೇಕು ಗುರು, ಲಿಟ್ರಲಿ. ಸೊ ಶುಂಠಿಗೊಪ್ಪದಲ್ಲೇ ಆಲ್ಮೋಸ್ಟ್ ಅರ್ಧ ಗಂಟೆ 3/4 ಗಂಟೆ ಆಗೋಯ್ತು. ಈಗ ನಾವು ಹೋಗ್ತಾ ಇದ್ದೀವಿ ಸೋಮವಾರಪೇಟೆ ಕಡೆಗೆ. ಒಳ್ಳೆ ರೋಡೇ ಮರ್ತೋದಂಗೆ ಆಗ್ಬಿಟ್ಟಿದೆ ಎಲ್ಲ ಗುರು ನನಗೆ. ಅದಕ್ಕೆ ಹೇಳೋದು ಓಡಾಡ್ತಿರ್ಬೇಕು ಅಂತ. ಸೊ ಈಗ ವಿಷಯ ಹೇಳ್ಬಿಡ್ತೀನಿ, ನಮ್ಮ ಬೈಕದು ಏನೆಲ್ಲ ಕತೆ, ಏನು ವಿಷಯ ಅಂತ. ಸೊ ಡೆಲ್ಲಿಯಿಂದೇನೋ ಆರಾಮಾಗಿ ಬಂದಿದ್ದೀನಿ. ಸೊ ಏನೂ ಇಶ್ಯೂ ಇತ್ತಿಲ್ಲ. ಬಂದ ಮೇಲೆ ಅದೇ ಪ್ರೀವಿಯಸ್ ವ್ಲಾಗಲ್ಲೆಲ್ಲ ಹೇಳ್ದಂಗೆ ಮಿಸ್ಸಿಂಗ್ ಇಶ್ಯೂಸು, ಬದನೆಕಾಯಿ ಕುಂಬಳಕಾಯಿ ಅಂತೆಲ್ಲ ಶುರುವಾಗಿತ್ತು. ಸೊ ನಾನು ತಗೊಂಡೋಗಿ ಶೋರೂಮಿಗೆ ಕೊಟ್ಟ ಮೇಲೆ ಬೈಕದು ಫುಲ್ಲು ಜನರಲ್ ಸರ್ವಿಸ್ ಮಾಡಿ, ಹೊಸ ಬ್ರೇಕ್ ಪ್ಯಾಡ್ಸು, ಆಯಿಲ್ ಚೇಂಜ್ ನಾನೇ ಮಾಡಿದ್ದೆ. ಪುನಃ ಹೊಸ ಇಗ್ನಿಷನ್ ಕಾಯಿಲ್ಸ್ ಅವರೇ ಹಾಕಿದ್ರು. ಒಂದು ಕಾಯಿಲಿಗೆ 4,000 ಚಿಲ್ಲರೆ. ಸೊ 4 ಕಾಯಿಲಿಗೆ 17,000 ಚಿಲ್ಲರೆ ಆಯಿತು. ಮತ್ತು ಸ್ಪಾರ್ಕ್ ಪ್ಲಗ್ಸು ಇರಿಡಿಯಮ್ದು ಒಂದೊಂದಕ್ಕೆ 900 ಚಿಲ್ಲರೆ ಎಷ್ಟೋ, ಹಂಗೆ ಅದು ಇದು ಅಂತೆಲ್ಲ ಹೇಳಿ ಭಾರಿಯಾದ ಬಿಲ್ ಆಗಿದೆ. ಅದೆಲ್ಲ ಆಗಿ ಈಗ ಇಂಜಿನ್ ಎಷ್ಟೋ ಸ್ಮೂತ್. ಅದರೊಟ್ಟಿಗೆ ಎಕ್ಸಲೇಟರ್ ಕೇಬಲ್ಗಳು ಆ್ಯಕ್ಚುಲಿ ಬೆನೆಲಿ 600 ಅಥವಾ ಸುಮಾರು ಎಲ್ಲ ಇನ್ಲೈನ್ 4 ಬೈಕ್ಗಳದೆಲ್ಲ ರಿಟರ್ನ್ ಕೇಬಲ್ ಕೂಡ ಇರುತ್ತೆ. ಅಂದರೆ 2 ಕೇಬಲ್ ಇರುತ್ತೆ. ಸೊ ಆ 2 ಕೇಬಲ್ ಹೊಸದು ಹಾಕಿಸಿ, ಮತ್ತು ಕ್ಲಚ್ ಕೇಬಲ್ ಹೊಸದು ಹಾಕಿ, ಗ್ರಿಪ್ಪರು ಹೊಸದು ಹಾಕಿ, ಅದೆಲ್ಲ ಆಗಿ ಸುಮಾರು ಆಯ್ತು ಒಟ್ಟಾರೆ. ಇನ್ನೊಂದು ಮೇಜರ್ ಒಂದು ಚೇಂಜ್ ಮಾಡಿಸೋಣ ಅಂತ ಯೋಚನೆ ಮಾಡ್ತೀನಿ. ಇದರದ್ದು ಫ್ಯೂಲ್ ಟ್ಯಾಂಕ್ ಒಂದು ಚೇಂಜ್ ಮಾಡೋಣ ಅಂತ. ಅಂತೂ ನೋಡಿ ಇಂಜಿನ್ ಚೆಕ್ ಲೈಟ್ ಆನ್ ಇದೆ. ಅದಕ್ಕೆ ಅದರದ್ದು ಕಾರಣ ಬಂದು ಫ್ಯೂಲ್ ಫಿಲ್ಟರು ಹಾಳಾಗೋಗಿದೆ ಅಂತೆ. ಮತ್ತು ಅದು ಇನ್ನೊಂದೇನೋ ಸಣ್ಣ ಒಂದು ಡಬ್ಬಿ ಇಲ್ಲವೇ ಇಲ್ಲ ಅಂತ ಆ್ಯಕ್ಚುಲಿ. ಸೊ ಅದೆಲ್ಲ ಹಾಕ್ಸ್ಬೇಕು. ಪುನಃ ಇನ್ನೊಂದು ಎಸ್ಟಿಮೇಷನ್ ಕೊಟ್ಟಿದ್ದಾರೆ. ಅದೆಲ್ಲ ಆದಮೇಲೆ ಸದ್ಯಕ್ಕೆ ತಲೆನೋವಿರಲ್ಲ ಗುರು ನಮ್ಮ ಟಗರುದು, ಇದು ವಿಷಯ. ಬಟ್ ಒಬ್ಬೊಬ್ರು ಏನು ಮಾಡ್ತಿದ್ರು ಅಂದರೆ, ಏನು ಬೈಕ್ ತಗೊಂಬಿಟ್ಟಿದ್ದಾನೆ ಮತ್ತು ಓಡಿಸ್ತಲ್ಲ, ಏನಿಲ್ಲ, ಮನೇಲಿ ನಿಲ್ಲಿಸ್ಕೊಂಬಿಟ್ಟಿದ್ದಾನೆ, ಹಂಗೆ ಹಿಂಗೆ ಕುಂಬಳಕಾಯಿ ಮಣ್ಣು ಮಸಿ ಕಡ್ಡಿ ಅಂತೆಲ್ಲ ಮಾತಾಡೋರು ಇದ್ದಾರೆ. ಅವ್ರವ್ರ ಬ್ಯಾಕಿಗೆ ಬೆಂಕಿ ಹಚ್ಚೋದಾಗಲೇ ಅದ್ರ ಕಷ್ಟಗಳು ಗೊತ್ತಾಗೋದು. ಇದು ನಾವು ಪ್ಯಾಷನ್ ಇಟ್ಟು ತಗೊಂಡಿರೋ ಬೈಕ್, ಏನು ಸೋಕೆ ಹೊಡಿಯೋಕ್ಕೆ ಅಂತ ಅಲ್ಲಕ್ಕೆ ಅಲ್ಲ. ನಾನು ತೆಗಿಲೇಬೇಕು ಅಂತ ಒಂದು ಡ್ರೀಮ್ ಇದ್ದ ಕಾರಣ ನಾನು ಈ ಬೈಕ್ ತೆಗೆದಿರೋದು. ಅಂದರೆ ಎಷ್ಟೋ ಜನಕ್ಕೆ ಬುದ್ಧಿ ಇರೋದಿಲ್ಲ, ಅರ್ಥನೂ ಆಗೋದಿಲ್ಲ ಬಿಟ್ಟಕ್ಕೆ, ಅದು ಬೇರೆ ವಿಷಯ. ಹಂಗೆಲ್ಲ ಹೇಳ್ತಾ ನಾವು ಹೊರಟಿದ್ದೀವಿ ಈಗ ಸೋಮವಾರಪೇಟೆ ಕಡೆಗೆ. ಈ ರೋಡಲ್ಲೂ ಒಂದ್ಸಲ ಲೆವೆಲ್ಲಾಗಿ ರೆಡಿ ಆದರೆ ಎಷ್ಟು ಚೆನ್ನಾಗಿರ್ತದಲ್ಲ ಓಡಾಡೋಕ್ಕೆ. ನೋಡಿ, ಈಗ ನಾವು ಮಾತಾಡ್ಬೇಕಾದ್ರೆ ಒಳ್ಳೆ ಡಿ.ಜೆಲಿ ಸೌಂಡ್ ಕೊಟ್ಟಂಗೆ ಕೇಳಿಸ್ತದೆ, ಡಿಗಿ 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 ಅಂತ. ನಾನು ಮಾತಾಡೋದು ನನ್ನ ವಾಯ್ಸ್ ಅಂತ. ಈ ಫ್ಯಾನ್ ಎದುರುಗಡೆ ಕೂತ್ಕೊಂಡು ಕಿಡ್ಚಿದ್ರೆ ಹೇಗಿರ್ತದೆ ಆ ಥರ ಆಯ್ತದೆ. ನಾವು ಗೋಪುರ ಮೈಕೆಲ್ಲ ನೀಟಾಗಿ ಸೆಟ್ ಆದಮೇಲೆ ಇದೆ ಫಸ್ಟ್ ಅನಿಸುತ್ತೆ ಮೋಟೋ ವ್ಲಾಗು, ಅಥವಾ ಬೈಕಲ್ಲಿ ವ್ಲಾಗ್ ಮಾಡ್ತಿರೋದು. ಮೋಟೋ ವ್ಲಾಗ್ ಅವತ್ತು ಸ್ಕೂಟ್ರಲ್ಲಿ ಮಾಡಿದ್ದೆಲ್ಲ. ಆ್ಯಂಡ್ ನೋಡಿ ಬೂಟ್ಸ್, ಟೈಗರ್ ಕಂಪನಿದು ಬೂಟ್ಸ್, ಟೈಗರ್ TR2X2 ಅಂತ ಉಂಟವ್ರ ಹೆಸರು. ಜೀವಮಾನದಲ್ಲಿ ಒಂದು ಆಸೆ ಇತ್ತು ಗುರು, ಒಂದು ಸೂಪರ್ ಬೈಕ್ ತಗೊಂಡ್ರೆ ನನ್ನೊಂದು ರೈಡಿಂಗ್ ಬೂಟ್ಸ್ KTM ಇರ್ಬೇಕಾದ್ರೆ ಆಸೆ ಇತ್ತು, ರೈಡಿಂಗ್ ಬೂಟ್ಸ್ ಒಂದು ತೊಗೊಳ್ಬೇಕು, ಹಾಕ್ಕೊಂಡು ಒಂದು ಸಲ ರೈಡಲ್ಲಿ ಹೋಗಬೇಕು. ಆಸೆಗಳಿಗೆ ಮಿತಿ ಇರಲ್ಲಲ್ಲ. ಆಸೆ ಅಲ್ಲ, ಡ್ರೀಮ್ ಕನಸಿದ್ದು. ಆಸೆ ಅಂದರೆ ತಪ್ಪಾಗುತ್ತೆ. ಡ್ರೀಮ್ ಇದ್ದಿದ್ದು, ಕನಸಿದ್ದು. ಒಂದೊಂದೇ
ನನ್ಸ್ ಮಾಡ್ಕೊಳ್ತಾ ಇದ್ದೀನಿ. ಸ್ವಲ್ಪ ಟೈಮ್ ಹಿಡಿತದೆ ಗುರು, ನಾವು ಏನೇ ಆಸೆ ಪಟ್ಟರು ಒಂದಿಷ್ಟು ಟೈಮ್ ಹಿಡಿತದೆ. ಒಂದಿಷ್ಟು ಎಂತ ನೆವರ್ ಗಿವ್ ಅಪ್ ಅಂತ ಹೇಳೋ ಸ್ವಲ್ಪ ಮೈಂಡ್ ಸೆಟ್ ಇರಬೇಕು. ಯಾವುದೇ ಕಾರಣಕ್ಕೂ ನಮ್ಮ ಕನಸನ್ನ ಬಿಡಬಾರ್ದು. ಅದು ಎಷ್ಟೇ ಕಷ್ಟ ಆಗಲಿ, ಎಷ್ಟೇ ಪ್ರಾಬ್ಲಮ್ಗಳಾಗಿರಲಿ, ಏನಾರು ಒಂದು ಮಾಡಬೇಕು ಗುರು. ಲೈಕ್ ನಾವು ಏನೋ ಒಂದು ವಿಷಯನ ತುಂಬ ದೊಡ್ಡದಾಗಿ ಸಾಧಿಸ್ತೀವಿ ಅಂತ ಕನ್ಸ್ಕೊಂಡ್ರೆ ಅದು ಅತ್ಯಾಸೆನೂ ಆಗುತ್ತೆ. ಒಂದೊಂದು ಸಲ ಮಾಡೋ ಕೆಪಾಸಿಟಿ ಇದ್ದರೆ ಮಾಡ್ಬೋದು, ಬಟ್ ನಮ್ಮ ಟೈಮು, ನಮ್ಮ ಕಾಲ, ನಮ್ಮ ಕರ್ಮಗಳೆಲ್ಲ ವಾಪಸ್ ಎಳಿತಾ ಇರ್ತವೆ. ಬಟ್ ದೊಡ್ಡದಾಗಲ್ಲದಿದ್ರೂ ನಮಗೆ ನೆಮ್ಮದಿ ಕೊಡೋಷ್ಟಾದರೂ ನಾವು ಡ್ರೀಮ್ನ ನಾವು ಪೂರೈಸ್ಕೊಳ್ಳೇಬೇಕು. ಯಾಕಂದರೆ ನನಗೆ ಹೇಳೋದು, ನನಗೀಗ ಯಾವುದೋ ಒಂದು 20-30 ಲಕ್ಷದ ಬೈಕ್ ಆಸೆ ಇದೆ ಅಂತ ಹೇಳ್ಬಿಟ್ಟು ಅಲ್ಲಿ ಇಲ್ಲಿ ಸಾಲ ಸೂಲ ಮಾಡಿ ಅದು ಇದು ಎಲ್ಲ ಮಾಡಿ ದಮ್ ಕಟ್ಟಿಬಿಟ್ಟು ಬೈಕ್ ತಗೊಂಡ್ರೆ ಅದು ಹುಚ್ಚುತನ ಆಗುತ್ತೆ. ಡ್ರೀಮ್ನ ಕಂಪ್ಲೀಟ್ ಮಾಡ್ದಂಗೆ ಆಗಲ್ಲ. ಅದೇ ದೊಡ್ಡದ್ರ ಬದಲು ಇದರಲ್ಲಿ ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಇದೆ ಅಂಥದ್ರಲ್ಲಿ ಇಂಥ ಒಂದು ಮೈಂಡ್ ಸೆಟ್ ಮಾಡ್ಕೊಂಬಿಟ್ರೆ ಜೀವನದಲ್ಲಿ ಬೇಜಾರೇ ಇರೋದಿಲ್ಲ ಗುರು. OnePlus ಮೊಬೈಲ್ ಹೊಡೆದು ಸ್ಲೋಗನ್ ಇದೆ ನೋಡಿ, ನೆವರ್ ಸೆಟಲ್ ಅನ್ನೋ ಒಂದು ಉಂಟಲ್ಲ, ಆ ಥರ ಇರಬೇಕು ಮೈಂಡ್ ಸೆಟ್ಟು. ಶ್ರೀರಂಗಪಟ್ಟಣ ಕುಶಾಲನಗರ ಹೋಗ್ಬೇಕಾರೆ ಅಥವಾ ಸೋಮವಾರಪೇಟೆ ಹೋಗ್ಬೇಕಾರೆ ಇದೊಂದು ಟರ್ನ್ ಮಾತ್ರ ಸೈಕ್ ಗುರು, ಏನು ದೊಡ್ಡದಾಗಿದೆಯಲ್ಲ. ಇನ್ನೊಂದು ಟರ್ನ ಎಷ್ಟು ಟೈಮ್ ಆಯಿತು ಗೊತ್ತಾ ಬೈಕಲ್ಲಿ ಈ ಕಡೆ ಬರೋದೆ. ಮಳೆಗಾಲದಲ್ಲಿ ವಾರಕ್ಕೊಂದು 2 ಸಲ ಕೋಟೆ ಬೆಟ್ಟ ಅಂತೆ ಇನ್ನು ಎಲ್ಲೆಲ್ಲೋ ಸುತ್ತಾ ಇದೆ ಸುಮ್ಮನಾದ್ರು. ಹರ್ದೂರ, ಗರ್ಗಂದೂರ, ಐಗೂರ, ಮೂರು ಕಡೆನೂ ತಲುಪ್ತಾ ಇದ್ದೀವಿ. ನಮ್ಮ ಗರ್ಗಂದೂರು ಸೇತುವೆ ಹಳೆ ನೋಡಿ, ಇಲ್ಲಿ ಫುಲ್ ಇಳ್ದೋಗ್ಬಿಟ್ಟಿದೆ ಅಲ್ಲ ಗುರು. ಇಲ್ಲಿ ಗುಂಡಿನೇ ಇಲ್ವಾ, ಬರೀ ಮರಳು ಕಾಣಿಸ್ತಾ ಇದೆ ನೋಡಿ. ಇಲ್ಲಿ ಬರೀ ಮರಳೇ ಇದೆ ಗುರು. ಇಲ್ಲಿ ಈ ಕಡೆನೂ ಅಷ್ಟೇ, ಆ ಕಡೆನೂ ಅಷ್ಟೇ. ಒಂದ್ಸಲ ಬರ್ಬೇಕಲ್ಲ. ಗರ್ಗರ್ ಅಂತ ಗರ್ಗಂದೂರಿಂದ ರೈಟ್ ತಗೊಂಡ್ರೆ ಸೋಮವಾರಪೇಟೆ ರೋಡು, ಅಂದರೆ ಶಾರ್ಟ್ಕಟ್ಟು. ಆ ಕಡೆಯಾಗಿ ಕೂಡ ಹೋಗ್ಬೋದು, ಬಟ್ ನಾವು ಮುಂಚೆಯಿಂದ ಇಲ್ಲೇ ಓಡಾಡ್ತಿರೋದು. ಯಾಕಂದರೆ ನಮ್ಮ ಅಜ್ಜನ ಮನೆ ಬಂದು ಸೋಮವಾರಪೇಟೆಯಲ್ಲಿ ಇದ್ದಿದ್ದು. ಹೀಗೆ ಬರ್ತಾ ಇದ್ದೋ ಸಣ್ಣದರಲ್ಲಿ. ಈಗ ಬೇರೆ ಕೆಲಸಗಳಿಗೆ ಬರ್ತಾ ಇದ್ದೀವಿ ಅಷ್ಟೇ. ಟೆಂಪ್ರೇಚರ್ ಮಾತ್ರ ಭಯಾನಕ ಟೆಂಪ್ರೇಚರ್ ಗುರು, ಬೆಂಕಿ, ಇದು ಬೆಂಕಿನೇ. ವರ್ಷ ಮಳೆನೇ ಇಲ್ವಾ ಅಲ್ಲ ದೇವರು. ಇನ್ ಕೇಸ್ ಮಳೆನೇ ಬರದೆ ಹೋಗ್ಬಿಟ್ರೆ ನಮ್ಮ ಕೊಡಗು ಪರಿಸ್ಥಿತಿ, ಕೊಡಗು ಅಂತಲ್ಲ ಎಲ್ಲ ಕಡೆನೂ ಅಷ್ಟೇ ಗುರು, ಏನು ಪರಿಸ್ಥಿತಿ ಏನು ನೋಡಿ. ಗಿಡ ಎಲ್ಲ ಬಾಡ್ಕೊಂಡಿದೆ. ನಾವು ಎಷ್ಟು ಅಂತ ನೀರು ಸ್ಪ್ರಿಂಕ್ಲರ್ ಮಾಡಿದ್ರು ಕೂಡ ಒಂದು ದಿನ ಇಡೀ ಬೇಕಿರೋ ನೀರು ಹೊಡಿ ಒಂದೇ ಜಾಗದಲ್ಲಿ. ಒಂದು ಅರ್ಧ ಗಂಟೆ ಮಳೆ ಬಂದರೆ ಫುಲ್ಲು ತೋಟದ ಲಕ್ಷಣನೇ ಚೇಂಜ್ ಆಗುತ್ತೆ. ಎಷ್ಟು ನೀರು ಹೊಡೆದ್ರು ಅಷ್ಟೇ ಚೇಂಜ್ ಆಗೋದಿಲ್ಲ ನೋಡಿ. ಇಲ್ಲಿ ಗೇರ್ ಹಾಕೋದು ಕಷ್ಟ ಆಯ್ತಿದೆ ಶೂಸಲ್ಲಿ. ಪ್ರಾಕ್ಟೀಸ್ ಆಗ್ಬೇಕು ಸ್ವಲ್ಪ. ಪ್ರಾಕ್ಟೀಸ್ ಮೇಕ್ಸ್ ಮ್ಯಾನ್ ಪರ್ಫೆಕ್ಟ್. ಅಯ್ಯೋ ನೋಡಿ, ಬರೀ ನಾ ಈ ಸ್ಕಿನ್ ಥರದ್ದು ಅದೇನೋ ಹಾಕೊಂಡಿರೋದಕ್ಕೆ ಇಷ್ಟು ಶೆಕೆ ಆಯ್ತಿದೆ. ಇನ್ನು ರೈಡಿಂಗ್ ಪ್ಯಾಂಟು ಜಾಕೆಟೆಲ್ಲ ಹಾಕೊಂಬಿಟ್ಟಿದ್ರೆ ಮುಗೀತು, ಹಣ್ಣೇರು ಬೆಂದೋಗ್ಬಿಡ್ತಿದ್ದೆ ನೋಡಿ. ಎಲ್ಲ ಬಾಡ್ಕೊಂಡಿದೆ ಇಲ್ಲಿ, ಕೆರೆ ಹಂಗಿದೆ. ಏನು ಕತೆ ತೋಟ ದೊಡ್ಡದು. ನಮ್ಮ ಥರ ಸ್ವಲ್ಪ ತೋಟ ಇರೋರಾದರೆ ಪರವಾಗಿಲ್ಲ. 50-100-200 ಎಕರೆ ಜಾಗ ಇರೋರ್ದೆಲ್ಲ ಕತೆ ಏನು ಅಂತ. ಹಂಗೂ ಹಿಂಗೂ ಮೇನ್ ರೋಡಿಗೆ ಬಂದು ರೀಚ್ ಆದ ಗುರು. ಅಬ್ಬಾ ಸಾಕಾಗೋಯ್ತು ಸೀರಿಯಸ್ಲಿ. ಈ ಬಿಸಿಲು ಬೇರೆ ಅಲ್ಲ, ಅಪ್ಪ ದೇವರೇ. ಸುಮ್ಮನೆ ಇಮ್ಯಾಜಿನ್ ಮಾಡಿ ಒಂದ್ಸಲ ಈ ಮಳೆಗಾಲ ಟೈಮಲ್ಲಿ ಹೆಂಗೆ ಕಾಣ್ಬೋದು ಇಲ್ಲಿ ಅಂತ. ತೋಟದ ಮಧ್ಯೆ ರೋಡು, ಅದು ಒಂದು ಚೆನ್ನಾಗಿರೋ ರೋಡೇ, ಹಾಳು ಬಿದ್ದಿರೋ ರೋಡ್ ಏನಲ್ಲ. ಇವರು ಬ್ರೇಕ್ ಏನು ಸಕಲ ಮಾಡ್ಯಾರ ಗೊತ್ತಾ. ಇಲ್ಲಿ ರೈಟಿಗೆ ಹೋದರೆ ಕಾಜೂರಿಗೆ ಹೋಗ್ಬೋದು, ಬ್ಯಾಕ್ ವಾಟ್ರಿಗೂ ಕೂಡ ಹೋಗ್ಬೋದು. ಇಲ್ಲಿ ಇದೆಲ್ಲ ದೊಡ್ಡ ಎಸ್ಟೇಟ್ಗಳು, ಸಣ್ಣ ಪುಟ್ಟ ಎಸ್ಟೇಟ್ಗಳೆಲ್ಲ ಇವು. ಇದೇನು ಮ್ಯಾಟ್ರು, ಸೇತುವೆ ಹೊಡೆದು ಹಾಕ್ಬಿಟ್ಟಾರ. ನಂಗೆ ಈ ಕಡೆ ದಾರಿನೂ ಗೊತ್ತಿಲ್ಲಲ್ಲ ಗುರು ನನಗೆ. ಯಾವ ಕಡೆಗೆ ಹೋಗೋದಣ್ಣ? ಕಾಜೂರು ಒಳಗೆ. ಓಕೆ.
ಏನು ಧೂಳು ನೋಡುಗರು ಇದು. ಥೂ ಸೈಡಲ್ಲಿರೋ ಗಿಡಗಳು ನೋಡಿ ಎಲ್ಲ ವೈಟಾಗಿ ಹೋಗ್ಬಿಟ್ಟಿದೆ. ಅಷ್ಟು ಟ್ಯಾಂಕ್ ಚೇಂಜ್ ಮಾಡಿಸ್ಬೇಕು ಬೈಕು. ಪೆಟ್ರೋಲ್ ಭಾರಿ ಲೀಕ್ ಆಯ್ತಿದೆ. ಲೀಕ್ ಆದರೂ ಬೇಜಾರಿಲ್ಲ ಗುರು, ಬೇಕಾದ್ರೆ ಗಂಟೆ ಪೆಟ್ರೋಲ್ ಹಾಕಿಸ್ತೀನಿ. ಬೆಂಕಿ ಎತ್ಕೊಂಡ್ಬಿಟ್ರೆ ಪಾಯಿಂಟ್ ಮಟಾರ ಹೋಗ್ಬಿಡುತ್ತೆ. ಇಲ್ಲೊಂದು ಟೆಂಪಲ್ ಎಂತ ಭೂತ ಕೊಲ್ಲೋದು ಪೋಸ್ಟ್ ಹಾಕಿಟ್ಟಿದ್ದಾರೆ, ಪೋಸ್ಟರ್. ರೋಡ್ ಮಾತ್ರ ಭಯಾನಕ ಗುರು, ಭಯಾನಕ ಲಿಟ್ರಲಿ. ಇವಾಗ ಯೋಚನೆ ಮಾಡ್ಬೋದು, ಏನು ದೊಡ್ಡ ಗಾಡಿ ಇಟ್ಕೊಂಡು ಏನೇನು ಇದು ಒಳ್ಳೆ ರೋಡೇ ಬೇಕಂತ. ದೊಡ್ಡ ಗಾಡಿ ಇರಲಿ ಸಣ್ಣ ಗಾಡಿ ಇರಲಿ, ನಾವು ಎಷ್ಟೋ ಕಷ್ಟಪಟ್ಟು ಇನ್ವೆಸ್ಟ್ ಮಾಡಿರ್ತೀವಿ ಒಂದು ಗಾಡಿಗೆ ಅಂದಾಗ ಒಂದು ಒಳ್ಳೆ ರೋಡು ಕೇಳೋ ಅಧಿಕಾರ ನಮಗಿದೆ. ಯಾರು ಏನು ಬೇಕಾದ್ರೆ ಹೇಳಿ, ಈ ಸಲ ಅಂತೂ ಫೈಟ್ ಮಾಡಬೇಕು. ಲಾರಿಯವರಿಗೆ ಮಾತ್ರ ಒಳ್ಳೆ ರೋಡ್ ಇದು, ಯಾಕೆ ಹೊಡ್ಕೊಂಡು ಹೋಯ್ತಾ ಇರ್ತಾರೆ. ನಮ್ಮ ಸೋಮವಾರಪೇಟೆದು ಕಕ್ಕೆಹೊಳೆ ATM ಹೋಗ್ಬೇಕಿತ್ತಲ್ಲ, ಎಲ್ಲಿದೆ ATM? ಅಲ್ಲೊಂದು ಕಡೆ ಕೆನರಾ ಬ್ಯಾಂಕ್ ATM ಇದೆ, ಬಟ್ ಮೆಟ್ಲ ತಗೋಬೇಕು, ಅದೇ ಬೇಜಾರು. ಸಣ್ಣದಲ್ಲಿರ್ಬೇಕಾದ್ರೆ ಈ ಅಪ್ಪು ದೊಡ್ಡ ಬೆಟ್ಟ ಥರ ಕಾಣಿಸ್ತಿತ್ತು ಗುರು. ನಮ್ಮ ಸೋಮವಾರಪೇಟೆ ಒಂಥರ ಎವರ್ ಗ್ರೀನ್ ಇದ್ದಂಗೆ. ಆವಾಗ ಹುಟ್ಟಿದಲ್ಲಿಂದ ಇವತ್ತು ಗಂಟೆ ಹಿಂಗೇ ನೋಡ್ತಾ ಇದ್ದೀನಿ ಗುರು. ನೋಡಿ ಈ ಬಿಲ್ಡಿಂಗ್ಗಳೆಲ್ಲ ಲಿಟ್ರಲಿ ಹಂಗೆ ಇದೆ. ಯಪ್ಪ, ಹೇಗೆ ಇದರದ್ದು ಅಥೆಂಟಿಸಿಟಿ ಮೇಂಟೈನ್ ಮಾಡಿದ್ದಾರೆ ಗೊತ್ತಿಲ್ಲ. ಅಂತೂ ಇದೇ ಚೆಂದ ಏನೋ ಆಗ್ತದ. ಫ್ರೀ ಟೌನು, ಪ್ರೌಲಿ ನಮ್ಮ ಕೊಡಗಲ್ಲಿ ಒಂಥರ ಫ್ರೀ ಆಗಿರೋ ಟೌನ್ ಇದೆ ಅನಿಸುತ್ತೆ. ಮೆಡಿಕಲಿಗೆ ಹೋಗ್ಬೇಕು, ಅಜ್ಜಂಗೆ ಸ್ವಲ್ಪ ಮೆಡಿಕೇಶನ್ಸ್ ಹೋಗ್ಬೇಕು, ಹಾಗೆ ಬಂದಿದ್ದು. ಆ್ಯಂಡ್ ಸೋಮವಾರಪೇಟೆಯಲ್ಲಿ ನಾನು ಅಬ್ಸರ್ವ್ ಮಾಡ್ದಂಗೆ ನಮ್ಮ ಇದೊಂದು ರೋಡು ಮಾತ್ರ ಮಾಮೂಲಿ ಸ್ವಲ್ಪ ಟ್ರಾಫಿಕ್ಕೆ. ಶೂಸ್ ಹಾಕೊಂಡು ಮಾತ್ರ ದೇವ್ರನಿಗೆ ಸಾವಸಲ್ಲ ಗುರು, ಅಂದರೆ ಅಭ್ಯಾಸ ಆಗಿಲ್ಲಲ್ಲ ಅದಕ್ಕೆ. ಸೆಕೆ ಅಂತ ಆಯ್ತಿಲ್ಲ, ಈ ಗೇರ್ ಶಿಫ್ಟಿಂಗು ಬ್ರೇಕ್ ಹೊಡಿಯೋದ್ರಲ್ಲಿ ಸ್ವಲ್ಪ ರಗಳೆ ಹೊಡಿತಾ ಇದೆ. ಸರಿ ಆಗುತ್ತೆ, ಅದೇ ಜೀವನ ಅಲ್ಲ. ಇಲ್ಲಿ ನೋಡಿ ಜನ ಎಳ್ನೀರು ಕುಡಿಯೋದು, ಈಗಂತೂ ಎಳ್ನೀರು ಒಂಥರ ಚಿನ್ನ ಇದ್ದಂಗೆ ಆಗಿಬಿಟ್ಟಿದೆ. ಪೆಟ್ರೋಲ್ ಹಾಕ್ಸ್ಬೇಕು ಅನ್ಸುತ್ತೆ ಒಂದ್ಸಲ ಒಂದು ರೌಂಡು. ಲೆಜೆಂಡ್ರಿ ಗುರು ಸೋಮವಾರಪೇಟೆ ಮಾತ್ರ, ಏನೇ ಹೇಳಿ ಏನು ಚೇಂಜೇ ಮಾಡಿಲ್ಲ ಇವರು. ಇನ್ನೂ ಅಥೆಂಟಿಸಿಟಿನ ಹಂಗೆ ಮೇಂಟೈನ್ ಮಾಡ್ತಾ ಇದ್ದಾರೆ. ನನ್ನ ಮೈಕು ಓಡಾಡ್ತುಂಟು ಹೆಲ್ಮೆಟ್ ಒಳಗೆ. ಸೋಮವಾರಪೇಟೆಯಿಂದ ಎಂತ ಇದು ಬೇಲೂರು ಬಾಣೆ ರೋಡು, ಇದು ಕೂಡ ಒಂಥರ ಮಜಾನೇ ಗುರು. ಯಾವ ರೇಂಜಿಗೆ ಮರ ಕುಯ್ದಿಟ್ಟಿದ್ದಾರೆ ಗುರು ಇಲ್ಲಿ. ನಮ್ಮ ಬೇಲೂರು ಬಾಣೆಗೆ ಮೆಶ್ ಹಾಕಿ ತುಂಬ ಒಳ್ಳೇದು ಮಾಡಿದ್ರು ಗುರು. ಇಲ್ಲಾಂದ್ರೆ ಇದ್ದವರು ಬದ್ದವರು ಊರವರು ಎಲ್ಲ ಅಲ್ಲೇ ಬಿತ್ಕೊಂಡು ಇರ್ತಿದ್ರು. ಈಗ ನೋಡಿ ಸ್ವಲ್ಪ ನೀಟಾಗಿದೆ ಅದು. ಇದೆಲ್ಲ ಮಠ ಜಾಗ ಅಂತೆ, ಮಠ. ಎಡವನಾಡು ಕಾಡು ಗುರು, ಒಂದು ಒಳ್ಳೆ ಫೀಲ್ ಕೊಡ್ತದೆ. ಸೂಪರ್ ವೆಹಿಕಲ್ ಇದ್ದು ಬಿಟ್ರಂತೂ ಮಜಾನೇ ಮಜಾ. ಇಲ್ಲಿ ನೋಡಿ, ಇಲ್ಲಿ ಟೋಟಲ್ ಸ್ಮೂತ್ ಆಗಿದೆ. ಈಗ ನಮ್ಮ ಹುದೂರು ತಲುಪಿದ್ದೀನಿ ಈಗ. ಏನ್ ಗುರು ಇದು,